ನಮಸ್ತೆ ಎಲ್ಲರಿಗೂ. ಇದು ಡಾಕ್ಟರ್ ಗೋಪಾಲ್ ಅಂತಗಟ್ಟಿ, ಶ್ರೀ ಕೃಷ್ಣ ಕ್ಲಿನಿಕ್ ದುರ್ಗುಂಡಿ. ಸೊ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ತುಂಬಾ ಜನ ಕೇಳೋದು, "ಸರ್ ಸ್ಪರ್ಮ್ ಕ್ವಾಲಿಟಿನ ಜಾಸ್ತಿ ಹೆಂಗ್ ಮಾಡೋದು? ಅಪಾರ್ಟ್ ಫ್ರಮ್ ದ ಮೆಡಿಸಿನು, ಸೊ ಡಯಟಲ್ಲಿನೇ ನಾವು ಸ್ಪರ್ಮ್ ಕ್ವಾಲಿಟಿನ ಜಾಸ್ತಿ ಹೆಂಗ್ ಮಾಡೋದು?" ಅಂತ ತುಂಬಾ ಜನ ಕೇಳ್ತಾರೆ. ಸೊ ಅವರಿಗಾಗಿ ಈ ವಿಡಿಯೋ. ಸೊ ನಾವು ಮೇನ್ ಆಗಿ ಡಯಟಲ್ಲಿ ಅಡ್ವೈಸ್ ಮಾಡೋದು ಗ್ರೀನಿ ಲೀಫ್ ವೆಜಿಟೇಬಲ್ಸ್‌ನ. ಸೊ ಲೈಕ್ ಮೇಥಿ, ಮೆಂತೆ ಪಲ್ಯ ಇರ್ಬೋದು. ಅದನ್ನ ಬಿಟ್ರೆ ನಾವು ಅಡ್ವೈಸ್ ಮಾಡೋದು ಇದು ಪಾಲಕ್‌ನ, ಸ್ಪಿನಚ್ ಅಂತ ಹೇಳ್ತೀವಲ್ಲ. ಸೊ ಪಾಲಕ್‌ನ ಜಾಸ್ತಿ ತಿನ್ನಕ್ಕೆ ಹೇಳ್ತೀವಿ. ಅದನ್ನ ಬಿಟ್ರೆ ಇನ್ನು ಫ್ರೂಟ್ಸಲ್ಲಿ ಹೇಳೋದಾದ್ರೆ ನಾವು ಆ್ಯಪಲ್ ಜಾಸ್ತಿ ಹೇಳ್ತೀವಿ. ಸೊ ಅದನ್ನ ಬಿಟ್ರೆ ಇದು ಪೊಮೊಗ್ರಾನೇಟು, ಸೊ ದಾಳಿಂಬ್ರೆನ. ಸೊ ದಾಳಿಂಬ್ರೆನ ಪ್ರತಿದಿನ ಊಟ ಆದ್ಮೇಲೆ ಒಂದು ಹಿಡಿ ಅಷ್ಟಾದ್ರೂ ತಿನ್ಬೇಕು. ಅದನ್ನ ಬಿಟ್ರೆ ನಾವು ಹೇಳೋದು ಸೀಡ್ಸಲ್ಲಿ ಅಂದ್ರೆ ಪಂಪ್ಕಿನ್ ಸೀಡ್ಸು ಅಂದರೆ ಕುಂಬಳಕಾಯಿ ಬೀಜನ ಹಾಗೆ ರಾನೇ ತಿನ್ಬೋದು. ಇಲ್ಲ ಅಂದರೆ ಪಲ್ಯ ಮಾಡಿ ತಿನ್ಕೋಬೋದು. ಅದನ್ನೂ ಆಗಿಲ್ಲ ಅಂದರೆ ಆ್ಯಸ್ ಅ ಸ್ನ್ಯಾಕ್ಸ್ ಆಗಿ ಅಥವಾ ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟು ರೋಸ್ಟ್ ಮಾಡಿ ತಿನ್ಬೋದು. ಆಮೇಲೆ ಫಿಶ್ಶನ್ನ ನಾವು ಜಾಸ್ತಿ ಹೇಳ್ತೀವಿ. ಸೊ ಫಿಶ್ಶನ್ನ ಯಥೇಚ್ಛವಾಗಿ ತಿನ್ನಬೇಕು. ವೀಕ್ಲಿ 3 ಟೈಮ್ಸ್ ಅಥವಾ 2 ಟೈಮ್ಸ್ ಫಿಶ್ ತಿನ್ನಬೇಕು. ಅದನ್ನ ಬಿಟ್ಟರೆ ಎಗ್ಸ್, ಸೊ ಡೈಲಿ ಒಂದು ಎಗ್ ತಿಂದ್ರೆ ಒಳ್ಳೆಯದು. ಸೊ ಅದನ್ನ ಬಿಟ್ಟರೆ ನಾವು ಹೇಳೋದು ಆ್ಯಸ್ ಅ ಆಂಟಿ ಆಕ್ಸಿಡೆಂಟ್ ಆಗಿ ಗಾರ್ಲಿಕ್‌ನೇ ಜಾಸ್ತಿ ಹೇಳ್ತೀವಿ. ಸೊ ಬೆರ್ರೀಸ್ ಇರ್ಬೋದು. ಆಮೇಲೆ ಡಾರ್ಕ್ ಚಾಕ್ಲೇಟ್ ತಿನ್ನಕ್ಕೆ ಹೇಳ್ತೀವಿ. ಆಮೇಲೆ ಕಿಡ್ನಿ ಬೀನ್ಸ್ ಅಂತ ಬರ್ತದೆ. ಸೊ ಯಾವುದು ರಾಜ್ಮಾ ಅಂತೇಳಿ. ಅದನ್ನ ನಾವು ಪಲ್ಯ ಮಾಡಿ ತಿನ್ಬೋದು. ಇಲ್ಲಾಂದ್ರೆ ಸ್ನ್ಯಾಕ್ಸ್ ತರ ತಿನ್ಬೋದು ಅಥವಾ ಸಾಂಬಾರ್ ಮಾಡಿ ತಿನ್ಬೋದು. ಅದ್ರ ಜೊತೆಗೆ ನಾವು ಹೇಳೋದು ವಾಲ್‌ನಟ್ಸ್‌ನ. ಸೊ ವಾಲ್‌ನಟ್ಸ್ ಈಸ್ ಅ ಬೆಸ್ಟ್ ಸ್ಪರ್ಮ್ ಕ್ವಾಲಿಟಿಗೆ. ಸೊ ವಾಲ್‌ನಟ್ಸ್‌ನ ಜಾಸ್ತಿ ಯೂಸ್ ಮಾಡಕ್ಕೆ ಹೇಳ್ತೀವಿ. ಅದನ್ನ ಬಿಟ್ಟು ಹೇಳೋದು ಜಿಂಜರ್‌ನ. ಸೊ ಶುಂಠಿನ ನಾವು ಆ್ಯಸ್ ಅ ಟೀ ರೂಪದಲ್ಲಿ ಅಥವಾ ಕಷಾಯ ರೂಪದಲ್ಲಿ ಕೂಡ ಅದನ್ನ ಬಿಟ್ಟರೆ ನಾವು ಡೈಟಲ್ಲಿ ಊಟದಲ್ಲಿ ಕೂಡ ಶುಂಠಿನ ಜಾಸ್ತಿ ಯಥೇಚ್ಛವಾಗಿ ಅಪಾರ್ಟ್ ಫ್ರಮ್ ದಿಸ್ ನಾವು ಹೇಳೋದು ತುಪ್ಪ ಜಾಸ್ತಿ ತಿನ್ನಕ್ಕೆ ಹೇಳ್ತೀವಿ. ಸೊ ಕೆಲವ್ರು ಹೇಳ್ತಾರೆ, "ಸರ್ ತುಪ್ಪ ತಿಂದರೆ ಗಂಟಲು ಹಿಡಿತದೆ, ಆಮೇಲೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ" ಅಂತ ಹೇಳ್ತಾರೆ. ಸೊ ಅದನ್ನು ತಲೆ ಕೆಡಿಸ್ಕೋಬೇಡಿ. ತುಪ್ಪನ ಹೆಚ್ಚಿತವಾಗಿ ಯೂಸ್ ಮಾಡಿ. ಅದ್ರ ಜೊತೆಗೆ ನಾವು ಸಫೇದ್ ಮುಸುಲಿನ ಹೇಳ್ತೀವಿ. ಆಮೇಲೆ ಅಶ್ವಗಂಧ ಇರ್ಬೋದು, ಶತಾವರಿ ಇರ್ಬೋದು, ಕಪ್ಪಿ ಚೂರ್ಣ ಇರ್ಬೋದು. ಈ ಥರನಾದಂತಹ ಮೆಡಿಸಿನ್ ಪ್ರಾಪರ್ಟಿ ಇರುವಂತಹ ಡ್ರಗ್ಸ್‌ನ ಕೆಲವೊಂದನ್ನ ಹೇಳ್ತೀವಿ. ಸೊ ಈ ಥರದಂತಹ ಔಷಧ ಮತ್ತು ಡಯಟ್ ಮಾಡೋದ್ರಿಂದ ಇದನ್ನೇ 6 ಮಂತಲ್ಲಿ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಾಗುತ್ತೆ. ಸೊ ಈ ಥರದ ಮತ್ತು ಅದ್ರ ಜೊತೆಗೆ ನಾವು ಹೇಳೋದು ಚಿಂತೆ ಮಾಡಬೇಡಿ ಅಂತ. ಜಾಸ್ತಿ ಸ್ಟ್ರೆಸ್ ಮಾಡ್ಕೋಬೇಡಿ. ಆಮೇಲೆ ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ನೀರು ಕುಡೀರಿ. ಆಮೇಲೆ ಸ್ಮೋಕಿಂಗ್‌ನ ಕಂಪ್ಲೀಟ್ ಬಿಡಬೇಕು. ಆಮೇಲೆ ಆಲ್ಕೋಹಾಲ್‌ನ ಕೂಡ ಕಂಪ್ಲೀಟ್ ಬಿಡಬೇಕು. ಸೊ ಈ ಥರದಂತಹ ಡಯಟು ಮತ್ತು ಹ್ಯಾಬಿಟ್ಸ್‌ನ ಕಂಟ್ರೋಲ್ ಮಾಡಿಕೊಂಡ್ರೆ ವಿದಿನ್ 6 ಮಂತಲ್ಲಿ ನಾವು ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿ ಮಾಡ್ಕೋಬಹುದು. ಧನ್ಯವಾದಗಳು.